Namaste dear learners. I welcome you all to our series of video lessons, and today's video will be on the quality of mercy, a dialogue or a monologue written by William Shakespeare. The quality of mercy is considered to be one of the greatest monologues written by William Shakespeare. This monologue or dialogue is delivered by Portia to Shylock in Act 4, Scene 1 of The Merchant of Venice. ದ ಮರ್ಚೆಂಟ್ ಆಫ್ ವೆನಿಸ್ ಎನ್ನುವಂತಹ ನಾಟಕದ 4ನೆಯ ಅಂಕದಲ್ಲಿ ಈ ಸಂಭಾಷಣೆ ಬರ್ತದೆ. ಈ ಸಂಭಾಷಣೆಯನ್ನು ಹೇಳಿದವರು ಪೋರ್ಸಿಯಾ ಅನ್ನುವಂತಹ ಒಬ್ಬಳು ಹುಡುಗಿ ಶೈಲಾಕನಿಗೆ, ಯಹೂದಿ ವ್ಯಾಪಾರಸ್ಥನಾಗಿರುವಂತಹ ಶೈಲಾಕನಿಗೆ ಹೇಳುವಂತಹ ಮಾತುಗಳು. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ಸೆಡ್ ಟು ಬಿ ಒನ್ ಆಫ್ ದ ಗ್ರೇಟೆಸ್ಟ್ ಕೋಟ್ಸ್ ಫ್ರಮ್ ವಿಲಿಯಂ ಶೇಕ್ಸ್ಪಿಯರ್ಸ್ ವರ್ಕ್ಸ್. ಪ್ರಸ್ತುತ ಕವಿತೆ, ಪ್ರಸ್ತುತ ಸಂಭಾಷಣೆ ಈಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಗ್ರೇಟೆಸ್ಟ್ dialogues by William Shakespeare. The dialogue or monologue appears in the 16th century play by William Shakespeare, The Merchant of Venice. ಇದು 16ನೇ ಶತಮಾನದಲ್ಲಿ ಶೇಕ್ಸ್ಪಿಯರ್ ಅವರಿಂದ ಬರೆಯಲ್ಪಟ್ಟಿರುವಂತಹ ದ ಮರ್ಚೆಂಟ್ ಆಫ್ ವೆನಿಸ್ ಎನ್ನುವ ನಾಟಕದಿಂದ ಆಯ್ದುಕೊಂಡಿರುವಂತಹ ಒಂದು ಸಂಭಾಷಣೆಯಾಗಿದೆ. In the play, a Jewish moneylender Shylock gives a large amount of loan to Antonio, and Antonio was unable to pay back the debt. Once Antonio's friend Bassanio was in need of money, and he comes to Antonio asking for the money. But at that time, Antonio's ships are stuck in the middle of the sea, and that's why he goes to Shylock and asks to lend some money. ಎಂಟೋನಿಯೋನ ಸ್ನೇಹಿತನಾದಂತಹ ಬಸಾನಿಯೋಗೆ ದುಡ್ಡು ಬೇಕಾಗಿರುತ್ತದೆ. ಅವ ಎಂಟೋನಿಯೋನ ಹತ್ರ ಹೋಗಿ ಕೇಳಿದಾಗ, ನನ್ನ ಹತ್ರ ದುಡ್ಡು ಇಲ್ಲ, ಆದರೆ ನಾನು ನಿನಗೆ ಶೈಲಾಕ್ ಅನ್ನುವಂತಹ ವ್ಯಕ್ತಿಯ ಹತ್ರ ಸಾಲವನ್ನು ತೆಗೆದುಕೊಂಡು ಕೊಡ್ತೇನೆ ಅಂತ ಎಂಟೋನಿಯೋ ಹೇಳ್ತಾನೆ. And Antonio goes to Shylock asking loan, and Shylock was very much jealous of the growth of Antonio, and he wants to punish Antonio in one or the other way. ಶೈಲಾಕನಿಗೆ ಆಂಟೋನಿಯೋನ ಮೇಲೆ ಹೊಟ್ಟೆ ಕಿಚ್ಚಿರ್ತದೆ, ಅವನ ಬೆಳವಣಿಗೆಯನ್ನು ಸಹಿಸುವುದಕ್ಕೆ ಆಗ್ತಿರುವುದಿಲ್ಲ. ಹಾಗಾಗಿ ಎಂಟೋನಿಯೋನನ್ನು ಹೇಗಾದರೂ ಮಾಡಿ ಮುಗಿಸಬೇಕು ಅನ್ನುವಂತಹ ದುರುದ್ದೇಶವನ್ನು ಹೊಂದಿರುವಂತಹ ಶೈಲಾಕ್ ಈಗ ತನ್ನ ಹತ್ರ ದುಡ್ಡು ಕೇಳೋದಕ್ಕೆ ಬಂದಿರುವಂತಹ ಎಂಟೋನಿಯೋ ಇದೇ ನನಗೆ ಸರಿಯಾದ ಸಮಯ ಅಂತ ಅಂದ್ಕೊಂಡು ಎಂಟೋನಿಯೋನಿಗೆ ಒಂದು ಬಾಂಡ್ ಮೇಲೆ ಸಹಿ ಮಾಡುವುದಕ್ಕೆ ಫೋರ್ಸನ್ನು ಮಾಡ್ತಾನೆ. ದಿಸ್ ಬಾಂಡ್ ಇನ್ ವಿಚ್ ಇಟ್ ಈಸ್ ರಿಟರ್ನ್ ದಟ್ if Antonio is not able to return the money in time, Shylock would take 1 pound of flesh from the body of Antonio. This is what is written in the bond. When Antonio goes to Shylock asking for the money, he forces Antonio into the bond. ಇಬ್ಬರ ಮಧ್ಯೆ ಒಂದು ಬಾಂಡ್ ಬರೆದಿರ್ತಾರೆ. ಆ ಬಾಂಡ್ ಪ್ರಕಾರ ಎಂಟೋನಿಯೋ ಸರಿಯಾದ ಸಮಯಕ್ಕೆ ದುಡ್ಡನ್ನು ಮರಳಿ ಕೊಡುವುದಕ್ಕೆ ವಿಫಲನಾದರೆ ಅವನ ದೇಹದಿಂದ 1 kg ಮಾಂಸವನ್ನು ತೆಗೆದುಕೊಳ್ತೇನೆ ಅನ್ನುವಂತಹ ಒಂದು ಬಾಂಡನ್ನು ಶೈಲಾಕ್ ಬರೆಸಿರ್ತಾನೆ. ಈಗ ಅದೇ ಬಾಂಡನ್ನು ಇಟ್ಟುಕೊಂಡು ಶೈಲಾಕ್ ಹ್ಯಾಸ್ ಗಾನ್ ಟು ದ ಕೋರ್ಟ್ ಆಫ್ ವೆನಿಸ್ ಆಸ್ಕಿಂಗ್ ಫಾರ್ ದ ಜಸ್ಟಿಸ್. ನ್ಯಾಯ ಕೇಳುವುದಕ್ಕಾಗಿ ಶೈಲಾಕ್ ಗೋಸ್ ಟು ದ ಕೋರ್ಟಿಗೆ ಹೋಗಿರ್ತಾನೆ. ಅಟ್ ದಟ್ ಟೈಮ್ ದೇರ್ ಕಮ್ಸ್ ಅ ಬ್ಯೂಟಿಫುಲ್ ಲೇಡಿ ಕಾಲ್ಡ್ ಪೋರ್ಸಿಯಾ. ಸಿ ಡಿಪೆಂಡ್ಸ್ Antonio's concern, and she makes this speech
in a court where there is trial is going on, and she makes this speech begging Shylock for mercy. Portia begs Shylock for mercy. Later it became one of the powerful speeches of the play, along with Shylock's "Hath not a Jew eyes" speech on humanity. In The Merchant of Venice, the central character Portia makes this dialogue or delivers this dialogue, the quality of mercy. It comes in Act 4, Scene 1. ಈ ನಾಟಕದ ದ ಮರ್ಚೆಂಟ್ ಆಫ್ ವೆನಿಸ್ಸಿನ ವ್ಯಾಪಾರಿ ಎನ್ನುವಂತಹ ನಾಟಕದ 4ನೆಯ ಅಂಕದಲ್ಲಿ ಈ ಸಂಭಾಷಣೆ ಬರ್ತದೆ. ದ ಪ್ಲಾಟ್ ಈಸ್ ಸೆಟ್ ಇನ್ ವೆನೇಷಿಯನ್ ಕೋರ್ಟ್ ಆಫ್ ಜಸ್ಟಿಸ್. ಈ ಸಂಭಾಷಣೆ ಎಲ್ಲಿ ಆಗ್ತದೆ ಅಂತಂದ್ರೆ ವೆನಿಸ್ ಮಹಾನಗರದ ನ್ಯಾಯಾಲಯದಲ್ಲಿ ಈ ಸಂಭಾಷಣೆ ಆಗ್ತದೆ. Antonio, a bosom friend of Bassanio and the suitor to Portia, takes a large amount of loan from Shylock, a miserly Jew and moneylender, on behalf of his friend Antonio. Actually, Antonio has not taken the loan for himself. Instead, he took the loan from Shylock to help his friend Bassanio to win Portia. ಪೋರ್ಸಿಯಾಳನ್ನು ಮದುವೆಯಾಗುವುದಕ್ಕೆ ಬಸಾನಿಯೋಗೆ ಬೇಕಾಗಿರುವಂತಹ ದುಡ್ಡನ್ನು ಹೊಂದಿಸುವುದಕ್ಕೋಸ್ಕರ ಆಂಟೋನಿಯೋ ಶೈಲಾಕನ ಹತ್ತಿರ ಸಾಲವನ್ನು ತೆಗೆದುಕೊಂಡಿರ್ತಾನೆ. ಅಂಡ್ ಲೇಟರ್ ಆನ್ ಆಂಟೋನಿಯೋ ವಾಸ್ ನಾಟ್ ಏಬಲ್ ಟು ಪೇ ಆಫ್ ದ ಡೆಟ್ ಆಸ್ ಹಿ ಲಾಸ್ಟ್ ಹೀಸ್ ships in the sea. Antonio was also a big merchant, but his ships are lost in the sea. That's why he was not able to return the money to Shylock. Shylock files a case against Antonio as he tries to default the loan. In the climax of the play that is set in the court of the Duke of Venice, he demands his pound of flesh in return. ಇದೇ ಸಮಯಕ್ಕೆ ಶೈಲಾಕ್ ಈ ಕೇಸನ್ನು ವೆನಿಸ್ಸಿನ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗ್ತಾನೆ ಮತ್ತು ಬಾಂಡಿನ ಪ್ರಕಾರ ನನಗೆ ಆಂಟೋನಿಯೋನ ದೇಹದಲ್ಲಿರುವಂತಹ 1 kg ಮಾಂಸವನ್ನು ಕೊಡ್ರಿ, ನನಗೇನು ದುಡ್ಡು ಬೇಡ ಅಂತ ಶೈಲಾಕ್ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಾನೆ. ಇನ್ ದ ಟ್ರಯಲ್ ಆಫ್ ಆಂಟೋನಿಯೋ, Portia enters the scene. Disguised as a male lawyer, she pleads for mercy to save Antonio's life. During the conversation with Shylock, she delivers this dialogue. ಇದೇ ಸಮಯಕ್ಕೆ Portia comes to the court of Venice and she disguises herself as a male lawyer. ಒಬ್ಬ ಗಂಡು ಮಗನ ರೀತಿ ಡ್ರೆಸ್ಸನ್ನು ಹಾಕಿಕೊಂಡು ಪೋರ್ಸಿಯಾ ಆ ಕೋರ್ಟ್ಗೆ ಬರ್ತಾಳೆ. ಬಂದು ಸಿ ಟ್ರೈಸ್ ಟು ಡಿಫೆಂಡ್ ಮಿಸ್ಟರ್ ಆಂಟೋನಿಯೋ. ದ ಕ್ವಾಲಿಟಿ ಆಫ್ ಮರ್ಸಿ ಡಿಸ್ಕ್ರೈಬ್ಸ್ ಹೌ ಮರ್ಸಿ, an attribute to God himself, can save a person's soul and elevate him to the degree of God. ಈ ಒಂದು ಸಂಭಾಷಣೆಯ ಮುಖ್ಯ ತಿರುಳು ಏನು ಅಂತಂದ್ರೆ, ದ ಥೀಮ್ ಆಫ್ ದಿಸ್ ಡೈಲಾಗ್ ಈಸ್, Portia says, mercy is an attribute to God himself. ಕರುಣೆ ಎನ್ನುವಂತಹದ್ದು ದೇವರ ಒಂದು ಗುಣ. ಯಾರು ಮಾನವ ಕುಲದ ಮೇಲೆ, ಪಕ್ಷಿ ಪ್ರಾಣಿಗಳ ಮೇಲೆ ಕರುಣೆಯನ್ನು ತೋರ್ತಾರೆ ಅಂಥವರು ಕೂಡ ದೈವಿ ಶಕ್ತಿಯನ್ನು ಪಡಿತಾರೆ ಅನ್ನುವಂತಹ ಮಾತುಗಳನ್ನು ಪೋರ್ಸಿಯಾ ಶೈಲಾಕನಿಗೆ ಹೇಳುತ್ತಾಳೆ. ಪೋರ್ಸಿಯಾ ಬೆಗ್ಸ್ Shylock for showing mercy on Antonio by understanding his situation. Portia requests Mr. Shylock to show mercy on Antonio. Being a guarantor of the loan, he is liable to return the loan amount, but due to unforeseen events,
he can't pay it off. She says, Antonio is able to return your money, but because of some unexpected events, he may not be able to return your loan. So she requests him to show mercy on Mr. Antonio. She doesn't want to change the law, but she seeks to change Shylock's mind. So, pleading for mercy, she describes the power of mercy that is above the power of might. ಪೋರ್ಸಿಯಾ ಏನು ಹೇಳ್ತಾಳೆ ಅಂತಂದರೆ, she says, mercy is above the throne. ಒಬ್ಬ ರಾಜನಿಗಿಂತಲೂ ಕೂಡ ಹೆಚ್ಚಿನ ಶಕ್ತಿ ಕರುಣೆ ಅನ್ನುವಂತಹ ಪದಕ್ಕೆ ಇದೆ. ಹಾಗಾಗಿ ನೀನು ಕೂಡ ಅಂಟೋನಿಯೋನ ಮೇಲೆ ಕರುಣೆಯನ್ನು ತೋರಿಸು ಅಂತ ಪೋರ್ಸಿಯಾ ಶೈಲಾಕನಿಗೆ ಕೇಳಿಕೊಳ್ತಾಳೆ. ಓನ್ಲಿ ಮರ್ಸಿ ಕ್ಯಾನ್ ಸೇವ್ Antonio's life, nothing else, she says. To make her point clear, Portia uses several metaphors to convince Shylock. According to Portia, mercy is like the rain that falls naturally. She compares mercy to the rain that falls from the heavens. She says, mercy is a human thing. It does not come forcefully. ಕರುಣೆ ಎನ್ನುವಂತಹದ್ದು ಶಕ್ತಿಯಿಂದ ಬರುವಂತಹದ್ದಲ್ಲ. ಕರುಣೆ ಎನ್ನುವಂತಹದ್ದು ಭಾವನೆಗಳಿಂದ, ಮನಸ್ಸಿನಿಂದ ಬರುವಂತಹದ್ದು. ಆ್ಯಂಡ್ ಮರ್ಸಿ ಈಸ್ ಲೈಕ್ ದ ರೇನ್, ಇಟ್ ಕಮ್ಸ್ ಸೋ ನ್ಯಾಚುರಲಿ, she says. ಕರುಣೆ ಎನ್ನುವಂತಹದ್ದು ಆಕಾಶದಿಂದ ಬೀಳುವ ಮಳೆಯ ಹನಿಗಳ ಥರ ಅಂತ ಪೋರ್ಸಿಯಾ ಶೈಲಾಕನಿಗೆ ಹೇಳ್ತಾಳೆ. The quality of mercy blesses one who shows it and one who receives it. ಕರುಣೆಯ ಗುಣ ಕರುಣೆಯನ್ನು ತೋರುವವನಿಗೂ ಕೂಡ ಆಶೀರ್ವದಿಸ್ತದೆ. ಹಾಗೆಯೇ ಕರುಣೆಯನ್ನು ಒಬ್ಬ ವ್ಯಕ್ತಿಯಿಂದ ಕರುಣೆಯನ್ನು ಪಡೆದಿರುವಂತಹ ವ್ಯಕ್ತಿಯನ್ನು ಕೂಡ ಆಶೀರ್ವದಿಸ್ತದೆ ಅಂತ ಪೋರ್ಸಿಯಾ tells to Mr. Shylock. Mercy is more powerful than the sway of the scepter of the gravity of the crown. Later on, Mercia tells Shylock that mercy is more powerful than the king himself. ಒಂದು ದೇಶವನ್ನು ಆಳುವಂತಹ ರಾಜನಿಗಿಂತಲೂ ಕೂಡ ಕರುಣೆ ಎನ್ನುವಂತಹದ್ದು ಶಕ್ತಿಯುತವಾಗಿದೆ ಅಂತ ಪೋರ್ಸಿಯಾ ಶೈಲಾಕನಿಗೆ ಹೇಳುತ್ತಾಳೆ. ಇಟ್ ಪ್ಲೇಸಸ್ ಅ ಕಿಂಗ್ ನಾಟ್ ಓನ್ಲಿ ಇನ್ ದ ಹಾರ್ಟ್ಸ್ ಆಫ್ ಅದರ್ ಕಿಂಗ್ಸ್ ಬಟ್ ಆಲ್ಸೋ ಇನ್ ಹಿಸ್ ಪೀಪಲ್ಸ್ ಹಾರ್ಟ್ಸ್. ಒಬ್ಬ ರಾಜನಿಗೆ ಕರುಣಾಗುಣ ಇದ್ದರೆ he will not be loved only by his people, but he will also be loved by other kings, the kings of surrounding kingdoms, she says. By showing mercy, one can become like God, as it is an attribute to him. She says, if you show the mercy, you will be considered as a God, she says. In this way, Porcia requests Shylock to have mercy on Antonio, as it can only save the defaulter's life. She says, ಕೇವಲ ಕರುಣೆ ಎನ್ನುವಂತಹದ್ದು ಮಾತ್ರ ಆಂಟೋನಿಯೋನ ಬದುಕಿಸುವಂತಹ ಶಕ್ತಿಯನ್ನು ಹೊಂದಿದೆ, ಇಲ್ಲದೆ ಹೋದರೆ ಅವನು ಸಾವಾಗ್ತದೆ ಅಂತ ಶೈಲಾಕನಿಗೆ ಹೇಳುವಂತಹ ಪ್ರಯತ್ನವನ್ನು ಪೋರ್ಸಿಯಾ ಈ ಕವಿತೆಯಲ್ಲಿ, ಈ ಡೈಲಾಗ್ನಲ್ಲಿ, ಈ ಸಂಭಾಷಣೆಯಲ್ಲಿ ಮಾಡ್ತಾ ಇದ್ದಾಳೆ. ಅಂಡ್ ಐ ಆಮ್ ಸಾರಿ, ದ ಮೊನೋಲಾಗ್ ಡೀಲ್ಸ್ ವಿತ್ ಹೌ ದ ಕ್ವಾಲಿಟಿ ಆಫ್ ಮರ್ಸಿ ಕ್ಯಾನ್ ಹೆಲ್ಪ್ ಅ ಪರ್ಸನ್ ಟು ರೀಚ್ ದ ಲೆವೆಲ್ ಆಫ್ ಗಾಡ್. ದೇವರನ್ನು ತಲುಪಬೇಕಂದ್ರೆ ಕರುಣೆ ಅನ್ನುವಂಥದ್ದು ಯಾವ ರೀತಿ ಸಹಾಯ ಮಾಡ್ತದೆ ಅನ್ನುವಂಥ ವಿಷಯವನ್ನು ಕೂಡ ಪೋರ್ಸಿಯಾ ಈ ಸಂಭಾಷಣೆಯಲ್ಲಿ ಹೇಳ್ತಾಳೆ. It is not a forceful quality that one has to show out of some personal gain. She says, it is not a forceful thing, but it is being merciful to others is the like rain that falls on the ground. No matter how powerful the person becomes,
He cannot control the courses of rain. Mercy is such a quality. She compares mercy to the rain and she says, the person who shows mercy to others will become God Himself. She also says, if Shylock shows mercy to Antonio, he can become like the Almighty. If he refuses to do so, none can change the harsh course of justice. Only he can, not even the Duke who was overseeing the case. She also tells Mr. Shylock that if he shows mercy on Antonio, everything will be all right and all the people will love him. If he does not show mercy on Antonio, there is the justice. Finally, the justice will do the work, she says. And this dialogue contains 22 lines and has several dramatic elements. William Shakespeare employs caesura to create tension between the lines, and the poem also about the quality of the mercy as well. It talks about the difference between Christianity and other religions. Portia, being a Christian girl, praises Christianity, and finally, after the trial is over, ನ್ಯಾಯಾಲಯದಲ್ಲಿ ವಾದ ವಿವಾದಗಳೆಲ್ಲ ಮುಗಿದಾದ ಮೇಲೆ ಶೈಲಾಕ್ ಆ ಕೇಸನ್ನು ಸೋಲ್ತಾನೆ. ಬಿಕಾಸ್ ಪೋರ್ಸಿಯಾ uses a trick. She says, in the bond it is written only 1 pound of flesh, but there is no mention of blood anywhere. She says, ಏನು ಹೇಳ್ತಾಳೆ ಅಂತಂದ್ರೆ, ಇಬ್ಬರ ಮಧ್ಯೆ ಆಗಿರುವಂತಹ ಒಡಂಬಡಿಕೆಯಲ್ಲಿ, ಒಪ್ಪಂದದಲ್ಲಿ ಕೇವಲ ದೇಹದ 1 kg ಮಾಂಸವಂತ ಬರೆದಿದೆ, ಆದರೆ ರಕ್ತ ಅಂತ ಬರೆದಿಲ್ಲ. ಹಾಗಾಗಿ ಶೈಲಾಕ್ can take 1 pound of flesh from the body of Antonio, but he should not shed a single drop of blood from the body of Antonio. ಕೊನೆಗೆ ಶೈಲಾಕ್ ಈ ಮಾತುಗಳನ್ನೆಲ್ಲ ಒಪ್ಪದೇ ಇದ್ದಾಗ ಪೋರ್ಸಿಯಾ ಹೇಳುತ್ತಾಳೆ, ಬಾಂಡ್ನಲ್ಲಿ, ಒಡಂಬಡಿಕೆಯಲ್ಲಿ ಕೇವಲ ಮಾಂಸ ಅಂತ ಬರೆದಿದೆ, ರಕ್ತ ಅಂತ ಬರೆದಿಲ್ಲ. ಹಾಗಾಗಿ ಶೈಲಾಕ್ ಆಂಟೋನಿಯೋನ ದೇಹದಿಂದ 1 kg ಮಾಂಸವನ್ನು ಮಾತ್ರ ತೆಗೆದುಕೊಳ್ಳಬಹುದು, ರಕ್ತವನ್ನು ತೆಗೆದುಕೊಳ್ಳುವ ಹಾಗಿಲ್ಲ ಅಂತಂದಾಗ ಶೈಲಾಕ್ ರಿಯಲೈಸಸ್ ಹಿಸ್ ಮಿಸ್ಟೇಕ್ ಅಂಡ್ ಅಕ್ಸೆಪ್ಟ್ಸ್ ಹಿಸ್ ಡಿಫೀಟ್. ಕೊನೆಗೆ ಶೈಲಾಕ್ ತಾನು ಮಾಡಿರುವಂತಹ ತಪ್ಪನ್ನು ಒಪ್ಪಿಕೊಂಡು ಆ ಕೋರ್ಟ್ನ ಮುಂದೆ ಶರಣಾಗತಿಯನ್ನು ಹೊಂದ್ತಾನೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.